ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಎಲ್ರಿಗೂ ಫಸ್ಟ್ ಆಫ್ ಆಲ್ ನಾನು ತುಂಬ ಧನ್ಯವಾದ ಹೇಳಬೇಕು ನನ್ನ ಯೂಟ್ಯೂಬ್ ಎಲ್ಲ ಫಾಲೋವರ್ಸಿಗೆ. ನಾನೇನು ಫಸ್ಟ್ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಸರ್ಚ್ ಮಾಡೋ ಬಗ್ಗೆ ಏನು ಫಸ್ಟ್ ವಿಡಿಯೋ ಮಾಡಿದ್ದೆ, ಆ ವಿಡಿಯೋನ ಆಲ್ಮೋಸ್ಟ್ 10,000 ವ್ಯೂಸ್ ಕ್ರಾಸ್ ಆಗಿದೆ ನಿನ್ನೆ. ಸೊ ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ ಮತ್ತೊಮ್ಮೆ. ಇವತ್ತು ಟೆಂಡರ್ದು ಅಪ್ಲೋಡ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅಂದರೆ ನಾನೇನು ಮಾಡಿದೆ, ಒಂದೇ ಸಲ ಎಲ್ಲ ಸಬ್ಮಿಟ್ ಮಾಡೋ ತನಕ ಒಂದೇ ವಿಡಿಯೋ ಮಾಡುವ ಅಂದ್ಕೊಂಡೆ. ಬಟ್ ನಮ್ಮದೇನು ಫಾಲೋವರ್ಸ್ ಇದ್ದಾರೆ, ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡ್ತಾಯಿದ್ದಾರೆ ನನಗೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಸರ್ ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡಿಬಿಟ್ಟು ಪ್ರತಿಯೊಂದು ನಮ್ಗೆ ಡೀಟೇಲಾಗಿ ಹೇಳ್ಕೊಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ಅದೂ ನನಗೆ ನಿಜ ಅನ್ನಿಸ್ತು. ಆ ಥರ ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ. ಸೊ ನಾನಿವತ್ತು ಪಾರ್ಟ್ 1 ಅಂತ ಮಾಡಿಬಿಟ್ಟು ಒಂದು ವಿಡಿಯೋ ಹೇಳ್ಕೊಡ್ತೀನಿ ನಿಮಗೆ. ಯಾವ ಥರ ಟೆಂಡರ್ನ ಅಪ್ಲೋಡ್ ಮಾಡೋದು, ಸ್ಟಾರ್ಟಿಂಗ್ ಪ್ರೊಸೀಜರ್ಸ್ ಏನು, ನಾವು ಆ ಟೆಂಡರ್ಗೆ ಯಾವ ಥರ ಕ್ವಾಲಿಫೈ ಆಗ್ತೀವಿ, ಆ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಏನೇನು ಇರುತ್ತೆ ಅದನ್ನ ನೋಡೋದು ಹೇಗೆ, ಮತ್ತು ಈ ಬಿಡ್ ಡಾಕ್ಯುಮೆಂಟ್ ಅಂತಾರೆ ಏನು, ಅದನ್ನೆಲ್ಲ ಇವತ್ತು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಫಸ್ಟ್ ನಾವು ಆ್ಯಸ್ ಯೂಶುವಲ್ ಗೊತ್ತಿದೆ ನಿಮಗೆ, ನಾನು ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡಿದ್ದೀನಿ. Eprocurement Karnataka .govt.in ಅಂತ ಹೊಡಿಬೇಕು. ಇವಾಗ ಸರ್ಚ್ ಮಾಡಿದ್ಮೇಲೆ ನಮಗೆ ಈ ಥರ ವೆಬ್ಸೈಟ್ ಬರುತ್ತೆ. ಇದರಲ್ಲಿ ನಾವು Eprocurment .govt.in ಅಂತ ಹೊಡೆದ್ರೆ ನಮ್ದು ಈ ಹೋಮ್ ಪೇಜ್ ಈ ಥರ ಬರುತ್ತೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪೋರ್ಟಲ್ ಅಂತ ಬರುತ್ತೆ. ಇದನ್ನು ನಾವೇನು ಮಾಡಬೇಕು, ಫಸ್ಟಿಗೆ ಯಾರ್ಯಾರು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಏನೇನು ಇದೆಯಾ ಯಾರ ಹತ್ರ, ಅವರಿಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾರಿಗೆ ಇದು ಇಲ್ವೋ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ಸ್ಟಾ ಅಥವಾ ನನ್ನ ವಾಟ್ಸಪ್ ನಂಬರಿಗೆ, ಅಥವಾ ಮೆಸೇಜ್ ಮಾಡ್ಬೋದು. ನಾನು ಅವ್ರಿಗೆ ಈ ಪ್ರೊಕ್ಯೂರ್ಮೆಂಟ್ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀನಿ. ಲಾಗಿನ್ ಯಾರ್ಯಾರು ಯೂಸರ್ ನೇಮ್ ಐ ಡಿ ಇದೆಯೋ ಅವರಿಗೆ ಇದು ನೀಟಾಗಿ ಅರ್ಥ ಆಗುತ್ತೆ. ಸೊ ನಾನು ಫಸ್ಟಿಗೆ ಲಾಗಿನ್ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದ್ದೆ, ನಿಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಅದಾದಮೇಲೆ ಲಾಗಿನ್ ಅಂತ ಮಾಡಬೇಕಾಗುತ್ತೆ. ಆಲ್ರೆಡಿ ನಂದು ಲಾಗಿನ್ ಆಗಿದೆ. ನಾನು ಈ ಬ್ರೌಸರ್ ಇಲ್ಲ, ಇನ್ನೊಂದು ಬ್ರೌಸರಲ್ಲಿ ಲಾಗಿನ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಪ್ರೈವಸಿ ಇದರಿಂದ ಇದರಲ್ಲಿ ಲಾಗಿನ್ ಆಗಿದೆ ಆಲ್ರೆಡಿ. ನೋಡಿ ನಾನು ಬಂತು ಇವಾಗ ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ, ಟೆಂಡರ್ ಸೆಲೆಕ್ಷನ್ ಅಂದರೆ ಟೆಂಡರ್ದು ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ನೋಡೋದು, ಆಮೇಲೆ ಟೆಂಡರ್ನ ಸೆಲೆಕ್ಷನ್ ಮಾಡೋದು. ಫಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ, ಟೆಂಡರ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇಲ್ಲಿ ಟೆಂಡರ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಬೇಕಾಗತ್ತೆ. ಆದಮೇಲೆ ಇದನ್ನ ನಿಮ್ಮನ್ನ ಲೆಫ್ಟಿಗೆ ಸ್ಕ್ರೋಲ್ ಮಾಡಿಬಿಟ್ಟು ಸರ್ಚ್ ಟೆಂಡರ್ಸ್ ನೀವು ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ, ಇದು ಒಂಥರ ನೀವು ಹೋಮ್ ಪೇಜ್ ಬರುತ್ತೆ. ಇದರಲ್ಲಿ ನೀವು ಎಲ್ಲ ಟೆಂಡರ್ಗಳು ಇರ್ತವೆ. ಇವಾಗ ನೀವು ಯಾವ್ದು ತೊಗೊಳ್ಬೇಕಪ್ಪ, ನೀವು ಇಲ್ಲಿ ಡೈರೆಕ್ಟ್ ಇಲ್ಲಿ ಮೇನ್ ನಾವು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡಲೇಬೇಕಾಗತ್ತೆ. ಇವಾಗ ನಾನು ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ತೀನಿ. ಆ್ಯಸ್ ಯೂಶುವಲ್ PWDನೇ ಸೆಲೆಕ್ಟ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಎಲ್ಲರೂ PWD ನೋಡೋದು. ಸೊ ನಾನೇನು ಮಾಡ್ತೀನಿ, ಈಗ KPWD ಅಂತ ಇದೆ, KPWD ಕರ್ನಾಟಕ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ನೋಡಿ. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ನಮ್ಮದು ಡಿಪಾರ್ಟ್ಮೆಂಟ್ ಲೊಕೇಶನ್ ಇರುತ್ತೆ. ನಾನು ನಮ್ಮದು ಸಿರ್ಸಿ ತೊಗೋತೀನಿ. ಸಿರ್ಸಿ ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ತೊಗೊಳ್ಬೋದು, ನಿಮ್ಮ ನಿಯರೆಸ್ಟ್ ಯಾವುದು ಸಬ್ ಡಿವಿಷನ್ ಬರುತ್ತೆ ಅಂತ. ನೀವು ಯಾವುದು ಮಾಡೋ ವರ್ಕ್ ಇಷ್ಟಪಡ್ತೀರೋ ಅಲ್ಲಿ. ನಮ್ಮದು ಇಲ್ಲಿ ಸಿರ್ಸಿ ಡಿವಿಷನ್ ಅಂತ ಬಂತು. ಸೊ ನಾನು ಸರ್ಚ್ ಅಂತ ಆಪ್ಷನ್ ಬರುತ್ತೆ, ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ಈ ನ್ಯೂ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ಟೆಂಡರ್ಗಳು ಇದೆ ನೋಡಿ. ಕನ್ಸ್ಟ್ರಕ್ಷನ್ ಆಫ್ CC ರೋಡ್, ರಾಮನಗರ, ವಾರ್ಡ್ ನಂಬರ್ 2, ST ಕಾಲೋನಿ ನಿಯರ್ ಅನ್ನಪೂರ್ಣ ಮಲ್ಕುಂಡಿಕರ್ ಹೌಸ್ 100 ಮೀಟರ್ ಇನ್ ಜೊಯ್ಡಾ ತಾಲೂಕ್ ಆ್ಯಂಡ್ ಉತ್ತರ ಕನ್ನಡ ಡಿಸ್ಟಿಕ್ ಅಂತ ಇದೆ. ಇದು ಓಪನ್ ಇದೆ ಟೆಂಡರ್. ಆಮೇಲೆ ವರ್ಕ್ಸ್ ಬಂದುಬಿಟ್ಟು ರೋಡ್ಸ್ ಆಗುತ್ತೆ. ಇದು ಎಸ್ಟಿಮೇಟೆಡ್ ಕಾಸ್ಟು 5,29,495 rupees ಆ್ಯಂಡ್ 56 rupees ಇದೆ, 56 ಪೈಸಾ ಇದೆ. ಇದರದ್ದು ಟೆಂಡರ್ ಲಾಸ್ಟ್ ಡೇಟ್ ಬಂದುಬಿಟ್ಟು 9th ಇದೆ, 4 ಗಂಟೆ. ನೀವು ಇದು ಫಸ್ಟ್ ಏನು ಮಾಡಬೇಕಂದ್ರೆ, ನೀವು ಇದಕ್ಕೆ ಇದು ಹಾಕಬೇಕಪ್ಪ. ನೀವೀಗ ಇದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಗ್ರೀನ್ ಅಂತ ಇದೆ ನೋಡಿ, ಮನುಷ್ಯ ಒಂದು ಪಟ್ಟಿ ಇಟ್ಕೊಂಡಿದ್ದಾನೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಆ ಗ್ರೀನ್ ಮನುಷ್ಯನ ಕ್ಲಿಕ್ ಮಾಡಿದೆ, ಅದೇನಿರುತ್ತೆ ಯಾವ ಟೆಂಡರ್ ಮೇಲೆ ನೀವು ಗ್ರೀನ್ ಕ್ಲಿಕ್ ಮಾಡಿದೆ ಅದು ನಿಮ್ಮ ಫೈಲಿಗೆ ಬಂದುಬಿಡುತ್ತೆ.
ಸೊ ಇಲ್ಲಿ ಬಂದ್ಮೇಲೆ ನೀವು ಇದನ್ನ ಏನು ಮಾಡ್ಬೇಕಂತ ಹೇಳಿದ್ರೆ ಟೆಂಡರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಟ್ಟು ಮೈ ಬಿಡ್ಸ್ಗೆ ಹೋಗ್ಬಿಟ್ರೆ ಇಲ್ಲಿ ಬಂದು ಈ ಫೈಲಲ್ಲಿ ಬಂದು ನಿಮ್ಗೆ ಸೇವ್ ಆಗಿಬಿಡತ್ತೆ. ಇದು ಇಲ್ಲೇನು ಬರುತ್ತೆ, ಟೆಂಡರ್ ನಂಬರ್, ಟೆಂಡರ್ ಟೈಟಲ್, ಬಿಡ್ ನಂಬರ್, ಬಿಡ್ ಕ್ರಿಯೇಟೆಡ್ ಆನ್, ಬಿಡ್ ಸ್ಟೇಟಸ್, ಇದು ಡ್ರಾಫ್ಟ್ ಆಗಿರುತ್ತೆ. ಸೊ ಇದು ನೀವು ಅಲ್ಲಿ ಆ ಗ್ರೀನ್ ಮನುಷ್ಯನ ಮೇಲೆ ಟಿಕ್ ಮಾಡಿದ್ದೆ ಅದು ಡ್ರಾಫ್ಟ್ ಕಾಪಿ ಆಗಿಬಿಟ್ಟು ನಿಮಗೆ ಬಂದು ನಿಮ್ಮ ಫೈಲಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಟೈಮ್ ಲೆಫ್ಟ್ ಫಾರ್ ಬಿಡ್ ಸಬ್ಮಿಷನ್ ಇದೆ 2 days 17 hours 5 minutes 50 seconds ಅಂತ ಇದೆ. ಆವಾಗ ನೀವು ಅಪ್ಲೈ ಮಾಡೋದು, ಇದು ಫಸ್ಟ್ ಪ್ರೊಸೆಸ್ ಮುಗೀತು. ನಾವು ಯಾವ ಟೆಂಡರ್ನ ತೊಗೊಳ್ಳೋದು ಮುಗೀತು. ಇವಾಗ ನಾವು ಈ ಟೆಂಡರ್ಗೆ ಕ್ವಾಲಿಫೈ ಆಗ್ತೀವೋ ಇಲ್ಲ ನೋಡೋದು ಯಾವ ಥರಪ್ಪ. ಇದು ಲಾಂಗ್ ಪ್ರೊಸೆಸ್ಸು, ಅದು ಹೇಳ್ತಾ ಇದ್ದೀನಿ ನಿಮಗೆ. ಇದು ನೋಡಿರಿ, ಟೆಂಡರ್ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ನಿಮ್ಗೆ ಆಮೇಲೆ ಹೇಳ್ತೀನಿ. ಇದು ನೋಡಿರಿ, ಟೆಂಡರ್ ಪ್ರೊಸೆಸಿಂಗ್ ಫೀ, ಆಮೇಲೆ ಇನ್ನೊಂದು EMD ಅಂತ ಇತ್ತು, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ, ಅದು ನೀವಾಗ ತೆಗೆದಿದ್ದಾರೆ. ಆಮೇಲೆ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಅಂತ ಇರುತ್ತೆ. ಅಪ್ಲೋಡ್ ಬಿಡ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ನಿಮ್ಮದು ಆ ಟೆಂಡರ್ ಏನೇನು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಅದನ್ನ ಅಪ್ಲೋಡ್ ಮಾಡೋದು, ಅದು ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತ. ಆಮೇಲೆ ಐಟಮ್ ವೈಸ್ ಬಿಡ್ ಫೈನಾನ್ಷಿಯಲ್ ಆಫರ್ ಅಂತ ಇರುತ್ತೆ, ಅಂದರೆ ರೇಟ್ ಕೋಟ್ ಮಾಡೋದು ನಾವು. ಅದಾದಮೇಲೆ ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನ್ ಅಂದರೆ ನಾವು ಅವ್ರ ಟೆಂಡರ್ಗೆ ನಿಯಮಾವಳಿಗಳ ಪ್ರಕಾರ ಎಲ್ಲದಕ್ಕೂ ನಾವು ಒಪ್ಪಿಕೊಂಡಿರುತ್ತೇವೆ ಅಂದ್ಕೊಂಡು ಟಿಕ್ ಮಾಡೋದು ಅಂತ ಇರುತ್ತೆ. ಅದು ನಾನು ನಿಮ್ಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಒಂದು ನಾವು ಏನಂತ ಹೇಳಿದ್ರೆ EMD ಇಲ್ಲ ಅಂತ ಏನು ಹೇಳಿದ್ನಲ್ಲ, ಅದನ್ನ ನಾನು ನೆಕ್ಸ್ಟ್ ಅದು EMD ಟೈಮಲ್ಲಿ ಹೇಳ್ತೀನಿ. ಟೆಂಡರ್ ಪ್ರೊಸೆಸಿಂಗ್ ಫೀ ಪೇಮೆಂಟ್ ಮಾಡ್ಬೇಕಾದ್ರೆ EMD ಹೇಳ್ತೀನಿ. ಬಟ್ EMD ಇಲ್ಲಿ ಕೊಡಲಿಲ್ಲ, ಯಾಕಂದರೆ EMD ಅಂದರೆ ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ. ಅದನ್ನು ಟೆಂಡರ್ ಅಮೌಂಟ್ದು 0.25% ಇಟ್ಟಿರ್ತಾರೆ. ಅಂದರೆ 1 crore ವರ್ಕಿಗೆ 2.5 lakh EMD ಇರುತ್ತೆ. ನಾವಂದರೆ ಅಷ್ಟು ತುಂಬಿ ಆ ಟೆಂಡರ್ನ ಸಬ್ಮಿಷನ್ ಮಾಡಬೇಕಾಗಿರುತ್ತೆ. ಬಟ್ ಇವಾಗ ಡ್ಯೂ ಟು ಏನು COVID-19 ಏನು ಪ್ರಾಬ್ಲಮ್ ಆಗಿದೆ, ಅದಾದಮೇಲೆ ಕಾಂಟ್ರಾಕ್ಟರ್ಸಿಗೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿರೋ ಕಾರಣ ಅವರು ತುಂಬ ಚೇಂಜಸನ್ನು ಮಾಡಿದ್ದಾರೆ. ಲಾಸ್ಟ್ ಜನವರಿ ಅಲ್ಲ, December 21ಗೆ ಅವ್ರನ್ನ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಗೌರ್ಮೆಂಟು. ಎನಿ PWD ವರ್ಕ್ ಆರ್ ಎನಿ ಕಾಂಟ್ರಾಕ್ಟ್ ವರ್ಕ್ ವಿಚ್ ಈಸ್ ಕಾಲಿಂಗ್, ಅಂದರೆ ಈ ಪ್ರೊಕ್ಯೂರ್ಮೆಂಟಲ್ಲಿ ಏನು ಕರೀತಾರಲ್ಲ ಅದಕ್ಕೆ EMDನ ಎಕ್ಸಮ್ಷನ್ ಮಾಡಿದ್ದಾರೆ. ಅಂದರೆ EMD ಕಟ್ಟುವಂಗಿಲ್ಲ, EMD 0 rupees. ಓನ್ಲಿ ನೀವು ಟೆಂಡರ್ ಫೀ ಏನಿರುತ್ತೆ ಅದನ್ನ ಮಾತ್ರ ಕಟ್ಟಬೇಕಾಗತ್ತೆ. ಅದಾದಮೇಲೆ ಇನ್ನೂ 1-2 ಅಪ್ಡೇಟ್ ಇದೆ, ಅದು ಆ ನೋಟಿಸ್ ಪ್ರಕಾರ. ಆ ನೋಟಿಸ್ನ ನಾನು ನೆಕ್ಸ್ಟ್ ಟೈಮ್ ಒಂದು ವಿಡಿಯೋ ಮಾಡ್ತೀನಿ. ನಾನು ಆ ನೋಟಿಫಿಕೇಷನ್ ಏನು EMD ಮೇಲೆ ಕಾಂಟ್ರಾಕ್ಟ್ದು ಡಿಫ್ರೆನ್ಸ್ ಅಮೌಂಟ್, ಆಮೇಲೆ ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಡೆಪಾಸಿಟ್ ಅದೆಲ್ಲ ಕ್ಯಾನ್ಸಲ್ ಮಾಡಿರೋ ಬಗ್ಗೆ ಒಂದು ವಿಡಿಯೋ ನೋಟಿಫಿಕೇಷನ್ ಇದೆ ನನ್ನ ಹತ್ರ. ಅದನ್ನು ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಸಪ್ರೇಟಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾವು ಈ ಟೆಂಡರ್ಗೆ ಎಲಿಜಿಬಲ್ ಇದ್ದೀವ ಅಂತ ನೋಡೋದು. ಆವಾಗ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಡೌನ್ಲೋಡ್ ಟೆಂಡರ್ ಡಾಕ್ಯುಮೆಂಟ್ಸ್ ಹೋಗಬೇಕು. ಅದಕ್ಕಿಂತ ಮೊದಲು ವ್ಯೂ ಟೆಂಡರ್ ಡೀಟೇಲ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಹೋಗಿಬಿಟ್ಟು ಬಿಡ್ಡರ್ ಶೆಲ್ಫೇ, ಇಲ್ಲಿ ನೋಡಿ ಇದರ ಕಂಡೀಷನ್ಸು. ಶೆಲ್ಫೇ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಪ್ರೊಸೆಸಿಂಗ್ ಫೀ 0.025% ಆಫ್ ದಿ ಕಾಂಟ್ರಾಕ್ಟ್ ವ್ಯಾಲ್ಯೂ, ಅಂದರೆ ಟೆಂಡರ್ ಫೀ ಅಂತ ಏನಿರುತ್ತೆ. ಸೊ 500 ಇರುತ್ತೆ ಅಪ್ ಟು 25 lakh ಮಟ್ಟ. ಜಾಯಿಂಟ್ ವೆಂಚರ್ಸ್ ಆರ್ ನಾಟ್ ಅಕ್ಸೆಪ್ಟೇಬಲ್. ಇದೆಲ್ಲ ತುಂಬ ಕಂಡೀಷನ್ಸ್ ಇದೆ, ಇದೆಲ್ಲ ನೀವು ನೋಡ್ಕೊಳ್ರಿ. ಇದಾದಮೇಲೆ ವರ್ಕಿಂಗ್ ಪೀರಿಯಡು ಇಲ್ಲಿದೆ. ನಾನು EMD ಬಗ್ಗೆ ಏನು ಮಾತಾಡಿದ್ನಲ್ಲ, EMD ಇದೆ ನೋಡಿ. ಆ್ಯಸ್ ಪರ್ ಗೌರ್ಮೆಂಟ್ ಆರ್ಡರ್ AAE 675 ವೆಚ್ಚ 12/2020 ಬೆಂಗಳೂರು ಡೇಟೆಡ್, ನಾನು ಹೇಳಿದ್ನಲ್ಲ ರೀ, December 22/12/2020. ದ ಬಿಡರ್ ಶೆಲ್ ಫರ್ನಿಶ್ EMD ಡಿಕ್ಲರೇಷನ್ ಇನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಪ್ರೊಪಗಂಡಾ ವಿತ್, ಇಫ್ ನಾಟ್ ದ ಟೆಂಡರ್ ವಿಲ್ ರಿಜೆಕ್ಟೆಡ್. ಅಂದರೆ ಅವ್ರದ್ದು ಆ ನೋಟಿಫಿಕೇಷನ್ ಪ್ರಕಾರ EMD ಏನು ಕಟ್ಟೋಂಗಿಲ್ಲ, ಬಟ್ ಡಿಕ್ಲರೇಷನ್ ಫಾರ್ಮ್ಗೆ ನಾವು ಸೈನ್ ಮಾಡಿ ಆ ಫಾರ್ಮೆಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ್ಬಿಟ್ಟೆ ಇದು ಕಾಂಕ್ರೀಟ್ ರೋಡ್ ಅಂತ ಇದೆ. ಈ ಕಾಂಕ್ರೀಟ್ ರೋಡಲ್ಲಿ ಟೆಂಡರ್ ಫೀ ನೋಡ್ರಿ, ಇಲ್ಲಿ 500 ಅಂತ ಇದೆ. ಕಾಂಟ್ಯಾಕ್ಟ್ ಪರ್ಸನ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಇದು ಇವ್ರದ್ದು ನೀವು ಕಾಲ್ ಮಾಡಿ ಏನೋ ಡೌಟ್ ಇದ್ದವ್ರಿಗೆ ಕೇಳ್ಬೋದು, ಬಟ್ ಯಾರೋ ಫೋನ್ ಎತ್ತಲ್ಲ ಕಾಲ್ ಮಾಡಿದ್ರು, ನೀವು ಮಾಡಲಿಕ್ಕೂ ಹೋಗಬೇಡಿ, ಅದು ನಾವು ನೋಡಿದ್ದೆ. ಅದಾದಮೇಲೆ ಎಸ್ಟಿಮೇಟೆಡ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಂತ ಇದೆ 5,29,000. ಕೆಲವೊಬ್ರು ಎತ್ತಲ್ಲ, ಕೆಲವೊಬ್ರು ಫೋನ್ ಕೂಡ ಎತ್ತಾರೆ, ಕೆಲವೊಂದು ಡಿಪಾರ್ಟ್ಮೆಂಟ್ ಅವರು. ಓಕೆ, ಇದಾದಮೇಲೆ ನಮ್ಮದು ಕಾಂಟ್ರಾಕ್ಟ್ ಅಮೌಂಟ್, ಅಂದರೆ ನಮ್ಮದು ಏನು ಶೆಡ್ಯೂಲ್ ಬಿ ಅಂತ ಏನು ಹೇಳ್ತೀವಿ, ಇಲ್ಲಿ ಏನೇನು ಐಟಮ್ ಇದೆಯಪ್ಪ, ಕ್ಲಿಯರಿಂಗ್ ಆ್ಯಂಡ್ ಗ್ರಬ್ಬಿಂಗ್ CNG ಅಂತ ಹೇಳ್ತವೆ, ಇಷ್ಟು ಸ್ಕ್ವೇರ್ ಮೀಟ್ರ್ ಇದೆ, ಇದಕ್ಕೆ ಇಂತಿಷ್ಟು ರೇಟ್ ಕೊಟ್ಟಿದ್ದಾನೆ. ಆಮೇಲೆ ಎಕ್ಸ್ಕವೇಷನ್ ಆಫ್ ದಿ ರೋಡ್ ವರ್ಕ್ ಅಂತ ಏನು ಕೊಟ್ಟಿದ್ದಾನೆ, ಅದು 34 m³ ಇದೆ. 4 m³ ಎಕ್ಸ್ಕವೇಷನಿಗೆ 47 rupees ಇಟ್ಟಿದ್ದಾನೆ. ಆಮೇಲೆ ಸ್ಕ್ಯಾರಿಫೈಯಿಂಗ್ ಮಾಡೋದಿದೆ ಬಿಟ್ವೀನ್ ಎಕ್ಸಿಸ್ಟಿಂಗ್ ಸರ್ಫೇಸ್ನ.
ಇದು 420 ಸ್ಕ್ವೇರ್ ಮೀಟ್ರ್ ಇದೆ. ಸೊ ಅದಕ್ಕೆ 1 ಸ್ಕ್ವೇರ್ ಮೀಟ್ರಿಗೆ 4 ರೂಪೀಸ್ 035 ಇದೆ. ಇದಾದಮೇಲೆ ವಾಟರ್ ಬಾಂಡ್ ಮೆಕಡಮ್ ಅಂತ ಇಟ್ಟಿದ್ದಾನೆ 31.92 m3 ಫಾರ್ m3 3093 ರೂಪೀಸ್ ಇದೆ. ಇದಾದಮೇಲೆ ಇದು ಕಾಂಕ್ರೀಟ್ ರೋಡ್ ಏನಿದೆ 63 m3 ಇದೆ. 1 m3 ಕಾಂಕ್ರೀಟಿಗೆ 6194 ರೂಪೀಸ್ ಇದೆ. ಸೊ ಇದು M30 ಕಾಂಕ್ರೀಟು. ಸೊ ಓಕೆ, ನೆಕ್ಸ್ಟ್ ಏನು ಸಬ್ಗ್ರೇಡ್ ಐಟಮ್ ಇದೆ. ಅದಾದಮೇಲೆ ಡೈರೆಕ್ಷನ್ ಆ್ಯಂಡ್ ಪ್ಲೇಸ್ ಐಡೆಂಟಿಫಿಕೇಷನ್ ಸೈನ್ ಬೋರ್ಡ್ಸ್ 0.9 ಸ್ಕ್ವೇರ್ ಮೀಟರ್. ಇದು ಈ ಟೆಂಡರ್ದು ಟೋಟಲ್ ಶೆಡ್ಯೂಲ್ ಬಿ ಡೀಟೇಲ್ಸು. ಇದಾದಮೇಲೆ ನಾವು ನೆಕ್ಸ್ಟ್ ಹೋಗಬೇಕಾದಂಥದ್ದು ಡೌನ್ಲೋಡ್ ಟೆಂಡರ್ ಡಾಕ್ಯುಮೆಂಟ್ಸ್ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಬೇಕು. ನಾವು ಏನೇನು ಎಲಿಜಿಬಲ್ ಆಗಬೇಕು ಇದು ನೋಡಿರಿ. ಡೀಟೇಲ್ ಎಸ್ಟಿಮೇಟ್ ಅಂತಿದೆ. ಇದನ್ನ ಈ ಎಸ್ಟಿಮೇಟ್ ಮೇಲೆ ಏನು ಸೈಡ್ ಇದೆಯಲ್ಲ ಇದನ್ನ ನಾನು ಕ್ಲಿಕ್ ಮಾಡಿದೆ. ಎಷ್ಟು ಲೆಂತು ಅಂದರೆ ಮೆಜರ್ಮೆಂಟ್ ಶೀಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಮೆಜರ್ಮೆಂಟ್ ಅಂದರೆ ಅದಕ್ಕೆ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಡೆಪ್ತ್ ಎಷ್ಟು ಅದನ್ನ ಡೀಟೇಲ್ಸಾಗಿ ಕೊಟ್ಟಿರ್ತಾರೆ. ಆದಮೇಲೆ ಅಡ್ಮಿನ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಲೆಟ್ರು. ಸೊ ಅದು SCP TSP ಗ್ರ್ಯಾಂಟ್ ಅಂತ ಏನು ಹೇಳ್ತೀವಿ. ಈ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬ್ ಕಾಲೋನಿಗಳಿಗೆ ಮಾಡಿರುವಂಥ ರೋಡ್ ಬಗ್ಗೆ ಅದು ಗೌರ್ಮೆಂಟಿಂದ ಅಪ್ರೂವ್ ಆಗಿದೆ ಆ ಟೆಂಡರ್ ಅಂದ್ಕೊಂಡು ಅದೊಂದು ಲೆಟ್ರ್ ಹಾಕಿರ್ತಾರೆ. ಅದಾದಮೇಲೆ ನಾವು ಬರುವಂಥದ್ದು ಬಿಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ನಾನು ಎಸ್ಟಿಮೇಟ್ ಆಮೇಲೆ ಓಪನ್ ಮಾಡಿ ನಿಮಗೆ ನೆಕ್ಸ್ಟ್ ಇದ್ರಲ್ಲಿ ಕಾಣಿಸ್ತೀನಿ ಯಾವ ಥರ ನೋಡೋದು ಅಂತ. ಇವಾಗ ಬಿಡ್ ಡಾಕ್ಯುಮೆಂಟ್ ಏನು ನಮ್ಮದು ಓಪನ್ ಆಗುತ್ತೆ ಈ ಥರ ಕ್ಲಿಕ್ ಮಾಡಿದ್ಮೇಲೆ. ಸೊ ಕಾಪಿ ಮಾಡ್ಕೊಳ್ಬೇಕು ನೀವು. ಇಂಟರ್ನಲ್ ಸ್ಟೇಜ್ ಡೌನ್ಲೋಡ್. ಓಕೆ, ಫಸ್ಟ್ ಈ ಥರ ಓಪನ್ ಆಗುತ್ತೆ. ಈಗ ಓಕೆ, ಇದು ವರ್ಕ್ ಯೂನಿಯನ್ ನಂಬರು, ನೇಮ್ ಆಫ್ ವರ್ಕು, ನಮ್ಮದು ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಅಂತ ಏನಿರುತ್ತೆ ನೀವು ಕೆಳಗಡೆ ಬರಬೇಕು. ಆಲ್ಮೋಸ್ಟ್ ನಿಮ್ಮದು ಬಿ ಟೆಂಡರ್ ಇಲ್ಲಿ ಬಿಡ್ ಕೆಪಾಸಿಟಿ ಏನು ಕೇಳಿದ್ದಾರೆ. ಇದನ್ನ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಿಡ್ ಕೆಪಾಸಿಟಿ ಅಂದರೆ ಏನು, ಅದು ನಮ್ಮದು ಟೆಕ್ನಿಕಲ್ ಕ್ರೈಟೀರಿಯಾ ಅಂತ ಬರುತ್ತೆ. ಆವಾಗ ಅಪ್ಲೋಡ್ ಮಾಡಬೇಕಾದ್ರೆ ಬಿಡ್ ಕೆಪಾಸಿಟಿ ಏನು, ಅದು ಎಷ್ಟಿರಬೇಕು ಅಂದ್ರೆ ಮಾತ್ರ ನಮ್ಮದು ಇದು ಅಪ್ಲೋಡ್ ಆಗುತ್ತೆ, ಆಕ್ಸೆಪ್ಟ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ನಾನು. ಈಗ ಇದಕ್ಕೆ ಜನರಲ್ ಎಲಿಜಿಬಿಲಿಟಿ ಆಫ್ ಕ್ರೈಟೀರಿಯಾ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಇದು ಬಿಲೋ 20 lakh ಅಂತ ಏನಿದೆ. ಇವಾಗ ಗೌರ್ಮೆಂಟ್ ಇನ್ನೊಂದು ಆರ್ಡರ್ ಪ್ರಕಾರ 20 lakh ಬಿಲೋ ಏನು ನಾವು ಟೆಂಡರ್ ಸಬ್ಮಿಟ್ ಮಾಡ್ತೀವಿ ಅವುಗಳಿಗೆ ವರ್ಡನ್ ಕೇಳೋ ಥರ ಇಲ್ಲ. ಅಂದರೆ ವರ್ಡನ್ ಸರ್ಟಿಫಿಕೇಟ್ ಅಂದರೆ ಇವಾಗ 5,29,000 ವರ್ಕ್ ಇದೆ. ಇದಕ್ಕೆ ನಾವು ಹಳೆ ರೂಲ್ಸ್ ಪ್ರಕಾರ 50% ಅಂದರೆ ಎಷ್ಟಾಯಿತು 2.7 ಲ್ಯಾಕ್ದು ಒಂದು ಕಾಂಕ್ರೀಟ್ ರೋಡ್ದು ವರ್ಡನ್ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಇವಾಗ ನ್ಯೂಸ್ ರೂಲ್ಸ್ ಏನು ಲಾಸ್ಟ್ 6 months ಬ್ಯಾಕ್ ಏನು ಬಂದಿದೆ ಆ ರೂಲ್ಸ್ ಪ್ರಕಾರ ಬಿಲೋ 20 lakh ನಾವು ವರ್ಡನ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಂಥದ್ದಿಲ್ಲ. ಬಟ್ ಏನಂದರೆ ನಾವು ಟರ್ನ್ ಓವರ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಅದನ್ನು ಅವರು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅದೇ ನೋಡ್ತಾ ಇದ್ದೀನಿ. ಸಾರಿ, ಎಲ್ಲರೂ ಕೊಟ್ಟಿಲ್ಲ. ಸೊ ನೀವು ಇದರಲ್ಲೂ ನೋಡ್ಬೋದು ಅಬೌಟ್ 20 lakhಗೆ. ಆಮೇಲೆ ಇದು EMD ಡಿಕ್ಲರೇಷನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಅದು ಡಿಕ್ಲರೇಷನ್ ಫಾರ್ಮ್ ನಿಮ್ಮ ನೇಮ್ದು ಹೆಸರು ಹಾಕಿಬಿಟ್ಟು ಆಮೇಲೆ ಸೈನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಆಮೇಲೆ ಡೀಟೇಲ್ಡ್ ಎಸ್ಟಿಮೇಟ್, ಇದು ಡೀಟೇಲ್ ಎಸ್ಟಿಮೇಟ್ ನೋಡೋಣ ಏನಿದೆ ಅಂತ. ಮೆಜರ್ಮೆಂಟ್ ಶೀಟ್ ಅಂತ ಇರುತ್ತೆ ಇದರಲ್ಲಿ ನೋಡ್ರಿ. ಲೆಂತ್ ಕೊಟ್ಟಿದ್ದಾರೆ 112 ಮೀಟ್ರು, 2 ಮೀಟರ್ ವಿಡ್ತು ಏನು CNG ಮಾಡೋ ಪೋರ್ಷನ್ನು. ಆಮೇಲೆ ಸ್ಕ್ಯಾರಿಫೈಯಿಂಗ್ ಐಟಮ್ 112 ಮೀಟ್ರ್ ಇದೆ, 3.75ಗೆ ಸ್ಕ್ಯಾರಿಫೈಯಿಂಗ್ ಮಾಡೋದಿದೆ. ಆಮೇಲೆ ವಾಟರ್ ಬಾಂಡ್ ಮೆಕಡಮ್ ಏನಿದೆ 112 ಮೀಟ್ರಿಗೆ 3.8 ಮೀಟರ್ ವಿಡ್ತ್, 0.0775 ಮೀಟರ್ ಅಂದರೆ 75 mm ಅಂದರೆ 3 ಇಂಚ್ ಥಿಕ್ನೆಸ್. ಅದಾದಮೇಲೆ ನಮ್ಮದು ರೇನ್ಫೋರ್ಸ್ ಕಾಂಕ್ರೀಟ್ ಪೇವ್ಮೆಂಟ್ ಏನು ಬರುತ್ತಲ್ಲ ಅದು 112 ಮೀಟ್ರು, 3.75 0.15 ಮೀಟ್ರ್ ಡೆಪ್ತ್ ಬರುತ್ತೆ. ಸೊ ಅಂದರೆ ನಮ್ಮದು 150 mm ಅಂದರೆ 6 ಇಂಚ್ ಥಿಕ್ನೆಸ್ ಬರುತ್ತೆ.
ಆಮೇಲೆ ಸಬ್ಗ್ರೇಡ್ ಕನ್ಸ್ಟ್ರಕ್ಷನ್ ಆ ಕಡೆ ಈ ಕಡೆ ಎರಡೂ ಕಡೆ ರೋಡ್ ಸೈಡಿಗೆ ಶೋಲ್ಡ್ರ್ ಹಾಕ್ತೀವಲ್ಲ ಅದಕ್ಕೆ 0.9 ವಿಡ್ತ್ ಇರುತ್ತೆ. ಸೊ ಥಿಕ್ನೆಸ್ ಬಂದುಬಿಟ್ಟು 0.225 ಮೀಟರ್ ಅಂದರೆ 225 mm ಅಂದರೆ 9 ಇಂಚ್ ಥಿಕ್ನೆಸ್ ಇರುತ್ತೆ. ಇದು ಮೆಜರ್ಮೆಂಟ್ ನೋಡುವಂಥ ಶೀಟ್ ಆಯಿತು. ಇದಾದಮೇಲೆ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಲೆಟರು ಇದೆ. ನಿಮಗೆ ಡೀಟೇಲ್ ಎಸ್ಟಿಮೇಷನ್ ಕಾಪಿ ನೋಡ್ಬೋದು. ನಿಮ್ಮ ಶೆಡ್ಯೂಲ್ ಬಿಯಲ್ಲೂ ಮೆಜರ್ಮೆಂಟ್ ಕೊಟ್ಟಿರಲ್ಲ, ಬಟ್ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಈಗ ಅಡ್ಮಿನಿಸ್ಟ್ರೇಷನ್ ಲೆಟರ್ SCB/TSBಗೆ ಅಪ್ರೂವ್ ಆಗಿರೋದು ಗೌರ್ಮೆಂಟ್ ಲೆಟರ್ ನೋಡೋಣ. ಇದು ನೋಡಿರಿ, ಲೋಕೋಪಯೋಗಿ ಇಲಾಖೆಯಿಂದ ಇದರಿಂದ ಪರಿಶಿಷ್ಟ ಜಾತಿ ಉಪಯೋಜನೆ ಈ ಲೆಕ್ಕ ಶೀರ್ಷಿಕೆಯಲ್ಲಿ ಅದು ಬಿಡುಗಡೆ ಆಗಿದೆ. ಯಾವ್ಯಾವ ಸಾಲಿಗೆ ಎಷ್ಟೆಷ್ಟು ಬಿಡುಗಡೆ ಆಗಿದೆ ಅಂತ ಈ ಲೆಟ್ರ್ ಇರುತ್ತೆ. ಇದು ನಮ್ಮದು ಶಿರ್ಸಿ ಅಂದರೆ ಇದು ನಮ್ಮದು ಸರ್ಕಲ್ ಆಫೀಸ್ ಬಂದುಬಿಟ್ಟು ಅಧೀಕ್ಷಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಧಾರವಾಡ ಸರ್ಕಲ್ ಅಂತ ಬರುತ್ತೆ. ಅಲ್ಲಿ ಧಾರವಾಡಕ್ಕೆ ಅವರು ಮಾಡಿರೋದು, ಇದು ಅವ್ರು ಕೊಟ್ಟಿರೋದು ನಮಗೆ. ಇದನ್ನ ನೀವು ನೋಡ್ಬೋದು. ಅದಾದಮೇಲೆ EMD ಡಿಕ್ಲರೇಷನ್ ಫಾರ್ಮ ಇದು ನಮ್ಮದು ಡಿಸೆಂಬರ್ 2021 ತನಕ ಇರುತ್ತೆ ಇದು ಈ ಆಫರು. ಇಲ್ಲಿ ನಿಮ್ಮ ನೇಮ್ ಬರೆದ್ಬಿಟ್ಟು ಅದಕ್ಕೆ ನಾವು ಸಿಗ್ನೇಚರ್ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡಿರೋದು ಡಾಕ್ಯುಮೆಂಟೇಷನ್ ಅಪ್ಲೋಡಲ್ಲಿ. ಆಮೇಲೆ ಡೌನ್ಲೋಡ್ ಫಾರ್ಮ್ಯಾಟ್ಸ್ ಬೇಡ, ಅದು ಫಾರ್ಮ್ಯಾಟ್ಸ್ ಅಂತ ಇರುತ್ತೆ, ಅದು ಏನು ಬೇಡ. ಇವಾಗ ಅಬೌವ್ 50 lakhs ಮಾತ್ರ ಫಾರ್ಮ್ಯಾಟ್ಸ್ ಬೇಕು. ಕ್ವಾಲಿಫಿಕೇಷನ್ ಕ್ರೈಟೀರಿಯನ್ ಹೇಳಿದ್ನಲ್ಲ, ಅಪ್ ಟು ಬಿಲೋ 20 lakh ವರ್ಕ್ನ ಏನು ಬೇಕಂತಿಲ್ಲ. ಬಟ್ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಇದಕ್ಕೆ ನಾನು ಎಲಿಜಿಬಲ್ ಇದ್ದೀನಿ, ನಾನು ಹಾಕ್ಲಿಕ್ಕಿದು. ನನ್ನ ಕ್ಲಾಸ್ 3 ಲೈಸೆನ್ಸ್ ಇದೆ, ನಂದು ಇದಕ್ಕೆ ಕ್ವಾಲಿಫೈ ಆಗುತ್ತೆ. ನಂದು ಟರ್ನ್ ಓವರ್ ಕೂಡ ಮ್ಯಾಚ್ ಆಗುತ್ತೆ. ನನ್ನ ಟರ್ನ್ ಓವರ್ ಜಾಸ್ತಿನೇ ಇದೆ. 2 ಫೈನಾನ್ಷಿಯಲ್ ಇಯರ್ಸಲ್ಲಿ 5,29,000 ಜಾಸ್ತಿ ಇದೆ ಎಲಿಜಿಬಲು. ಸೊ ನಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನಾನು ಟೆಂಡರ್ ಪ್ರೊಸೆಸ್ ಮಾಡೋದು ಹೇಗೆ, ಆಮೇಲೆ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ, ಅಪ್ಲೋಡ್ ಬಿಡ್ ಡಾಕ್ಯುಮೆಂಟ್ಸ್, ಆಮೇಲೆ I/2M ವಾಯ್ಸ್ ಹೇಗೆ ರೇಟ್ ಹಾಕೋದು, ಆಮೇಲೆ ಡಿಕ್ಲರೇಷನ್ ಮಾಡೋದು ಹೇಗೆ, ಎಲ್ಲದನ್ನೂ ಕೂಡ ಪಾರ್ಟ್ 2 ವಿಡಿಯೋಲಿ ಬರುತ್ತೆ. ಅಲ್ಲಿ ತನಕ ವೇಟ್ ಮಾಡಿ. ಎಲ್ರಿಗೂ ನಮಸ್ಕಾರ, ಗುಡ್ ಬೈ.